ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಟಿ ಟಾಸ್ಕ್ ಡೈರಿ. ಫ್ರೆಂಡ್ಸ್, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಕ್ಲಾಸ್ ಬಂದು ಬೇಬಿ ಕುಚ್ಚದು 3 ಡೇ ಕ್ಲಾಸ್ ಆಗಿರುತ್ತೆ. ಬನ್ನಿ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಹೇಗೆ ಕುಚ್ಚಿಗೆ ಏನೇನು ಮೆಟೀರಿಯಲ್ಸ್ ಬೇಕು ಮತ್ತು ಹೇಗೆ ಹಾಕೋದು ಅನ್ನೋದನ್ನ ನಾನು ಈಸಿಯಾಗಿ ಜೂಮ್ ಮಾಡೇನೆ ನಾಟ್ ಹಾಕೋದಿಲ್ಲ, ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾವು ಓದ್ ಕ್ಲಾಸಲ್ಲಿ ಈ ತರ ಡಬಲ್ ಕಲರ್ ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡಿದ್ವಿ ಅಲ್ವಾ. ಅದೇ ತರ ಬೇಬಿ ಕುಚ್ಚಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಗೆ ಕುಚ್ಚನ್ನ ಹ್ಯಾಡ್ ಮಾಡೋದು, ಕುಚ್ಚನ್ನ ಹಾಕೋದು ಅಂತ ತೋರಿಸ್ಕೊಡ್ತಾ ಹೋಗ್ತಿದ್ದೀನಿ ಅಷ್ಟೇನೆ. ಅದಕ್ಕೀಗ ನಮಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂದರೆ ನೋಡಿ, ನಾನು ಆಲ್ರೆಡಿ ಸಿಲ್ಕ್ ಥ್ರೆಡ್ಡಿಂದ ದಾರನ ಸುತ್ತಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಡಬಲ್ ಕಲರ್ ಇಟ್ಕೊಂಡಿದ್ದೀನಿ. ನಿಮಗೆ 2 ಥರ ಒಂದೇ ಡಿಸೈನಲ್ಲಿ ಮಣಿ ಹಾಕಿ ಮತ್ತು ವಿತೌಟ್ ಮಣಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡೋದಕ್ಕೆ. ಮತ್ತು ಜರಿ ಥ್ರೆಡ್ಡು, ಅದಕ್ಕೆ ನಿಡಲ್ನ ಉಣ್ಸಿಟ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಮಾಮೂಲಿ ಇದಕ್ಕೆ ದಾರಕ್ಕೆ ಗಮ್ ಹಾಕೋದಕ್ಕೆ ಅಂತ ಯೂಸ್ ಮಾಡಿರೋಂಥದ್ದು. ಇದು ಬಂದು ಟ್ರಿಮ್ಮರು ದಾರ ಕಟ್ ಮಾಡೋಕ್ಕೆ ಅಂತ. ಮಣಿ ಬಂದು ಇದು 3mm ಮಣಿ, ವೈಡ್ ಮಣಿ ತೊಗೊಂಡಿದ್ದೀನಿ ನಾನು. ನೋಡಿ, ಈಗ ನಾನು ಫಸ್ಟು ಈ ಥರ ಕೆಳಗಡೆಯಿಂದ ನೀವು ಸೀರೆ ಕಟ್ಕೋಬೋದು. ನಾನು ಒಂದು ಲೇಸಲ್ಲೇ 100 ಡೇಸ್ 100 ಕುಚ್ಚು ಫುಲ್ಲು ಒಂದೇ ಸೀರೆಯಲ್ಲಿ ನಾನು ಲೇಸಲ್ಲೇ ಹಾಕಿ ತೋರಿಸ್ತೀನಿ. ಅದು ಕಟ್ ಮಾಡಿ ಒಂದು ಫೈಲ್ ಕೂಡ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಇದಾಗಿ ಮಾಡಿದ್ದೀನಿ ಅಂತ. ಇದನ್ನು ನೀವು ಈಗಲಿಂದನೇ ಸಪ್ರೇಟ್ ಇಟ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಮೊದಲೇ. ಆವಾಗ ನೆಕ್ಸ್ಟು ಪೋಣಿಸ್ಕೊಳ್ಳೋ ಅನಿವಾರ್ಯ ಬರಲ್ಲ. ನೋಡಿ, ಈ ರೀತಿ ಫುಲ್ ಎಳ್ಕೊಂಡು ಬಂದು ಈ ಮಧ್ಯದಲ್ಲಿ ಇದೆಯಲ್ಲ ಅದು, ಇವೆರಡು ಸಪ್ರೇಟೇ ಈ ರೀತಿ ಇಟ್ಕೋಬೇಕು. ಈ ರೀತಿ ಸಪ್ರೇಟ್ ಇಟ್ಕೊಂಡು ಈ ಮಧ್ಯ ಇದಿದೆಯಲ್ಲ, ಮಧ್ಯದ್ದು ಈ ಮೇಲಿಂದ ಕೆಳಗಡೆ ಸುಚ್ಕೊಂಡ್ವಲ್ಲ ಆ ದಾರನ ಈ ರೀತಿ ಮಧ್ಯ ಹಾಕಿ ಇದ್ರ ಮೇಲೆ ಒಂದು ದಾರ, ಮತ್ತು ಈ ದಾರದ ಮೇಲೆ ಒಂದು ನಾವು ಜಡೆ ಎಣಿತೀವಲ್ಲ ಆ ರೀತಿ ಎಣ್ಕೋಬೇಕು. ನೋಡಿ, ನಾವು ಜಡೆ ಎಣಿಯೋ ರೀತಿ ಎಣ್ಕೊಂಡು ಇನ್ನೊಂದ್ಸಲ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವೆರಡರ ಮಧ್ಯ ಈ ರೀತಿ ಮತ್ತೆ ಈ ರೀತಿ ನೋಡಿ, ಈ ರೀತಿ ಜಡೆ ಎಣ್ಣೆದು ಇಟ್ಕೊಂಡು ಈ ಜರಿ ಥ್ರೆಡ್ಗೆ ಸೂಜಿ ಪೋಣ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನೋಡಿ ಮಧ್ಯದಲ್ಲಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಸೂಜಿನ ಸೇಮ್ ಬೇಬಿ ಕುಚ್ಚು ಕಟ್ಟೋಂಗೆ ಮಧ್ಯದಿಂದ ತಗೊಂಡು ಇಲ್ಲ ದಾರದಿಂದ ಕೆಳಗಡೆಗೆ ಈ ರೀತಿ ಬರಬೇಕು. ಈ ರೀತಿ ಮತ್ತೆ ಇದೇ ಥರ ನಾಟ್ನ ನಾವು 4ರಿಂದ 5 ನಾಟ್ನ ಹಾಕೋಬೇಕು. ನೋಡಿ, ಈ ರೀತಿ ಮತ್ತೆ ಸೂಜಿ ಕೆಳಗಡೆಯಿಂದ ದಾರ ಈ ರೀತಿ 4ರಿಂದ 5 ಡಾಟ್ ಅಂತ ಇದ್ದೀನಿ, ನಾಟ್ ಹಾಕೋಬೇಕು. ಹಾಕಿ ಮಧ್ಯದಿಂದನೇ ದಾರನ ಕೆಳಗಡೆ ತಗೊಳ್ಳೋಣ.
ನೆಕ್ಸ್ಟು ಇದೇದ್ರಲ್ಲೇ ಇನ್ನೊಂದು ಮಣಿ ಹೇಗೆ ಕಟ್ಟೋದು ಅಂತ ಮತ್ತೆ ತೋರಿಸ್ತೀನಿ ನೋಡಿ. 1 ಫಿಂಗರಷ್ಟು ಗ್ಯಾಪ್ ಇಟ್ಕೊಂಡಿದ್ದೀನಿ. ಮತ್ತು ಮಧ್ಯದಿಂದನೇ ನೋಡಿ ಇದು ಆಲ್ರೆಡಿ ಹಿಂಗೆ ಸಮ ಇಟ್ಕೊಬಿಟ್ರೆ ನಿಮಗೆ ತಗೋಬೇಕಾದ್ರೇ ಜನಿ ಎಣಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಸಮ ಇಟ್ಕೊಂಡು ನಾವು ಸೇಮ್ ಜನಿ ಎಣಿತೀವಲ್ಲ ಅದೇ ರೀತಿ ಕೆಳಗಡೆ ಹಾಕಿ, ಆದರೆ ಒಂದು ದಾರನೂ ಮಿಸ್ ಆಗದೇನೆ ಇರೋ ರೀತಿ ನೋಡ್ಕೋಬೇಕು ನೀವು. ಮತ್ತು ಇನ್ನೊಂದು ಈ ರೀತಿ ಜಡೆ ಎಣಿಯೋ ರೀತಿ. ನೋಡಿ ಈ ರೀತಿ ಜಡೆ ಎಣ್ಕೊಂಡು ಸೇಮ್ ಸೂಜಿಗೆ ಆಲ್ರೆಡಿ ಜರಿ ಥ್ರೆಡ್ನ ಪೋಣಿಸಿದ್ದೀನಲ್ಲ ಅದನ್ನ ಈ ರೀತಿ ಬೆಟ್ಟಲ್ಲಿ ಇಟ್ಕೊಂಡು ಫಿಂಗರಲ್ಲಿ ಇಲ್ಲಿಂದ ದಾರ ತಗೊಂಡು ಸೂಜಿ ಕೆಳಗಡೆಯಿಂದ ಮತ್ತು ಮೇಲ್ಗಡೆ ಈ ರೀತಿ ಒಂದು ನಾಟ್ ಹಾಕೋಬೇಕು. ನಾಟ್ ಆದಮೇಲೆ ಇದನ್ನು ಮಧ್ಯದಿಂದನೇ ಈ ರೀತಿ ತಗೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶ ಅಷ್ಟೇ ಜರಿ ಥ್ರೆಡ್ನ. ಈಗ ನಮಗೆ ಎಷ್ಟುದ್ದ ಬೇಬಿ ಕುಚ್ಚಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ ಈಗ ಈ ರೀತಿ ಕುಚ್ಚನ್ನ ಹಾಕೋಂಥದ್ದು. ಇದರಲ್ಲೇ ನಾನು ನಿಮಗೀಗ ಬೀಡ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಅದನ್ನ ರೆಡ್ ಕಲರಲ್ಲಿ ದಾರದಲ್ಲಿ ಹಾಕ್ತಾಯಿದ್ದೀನಿ, ಏಕೆಂದರೆ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗಲಿ ಅಂತ. ನೋಡಿ ಅದು ಏನು ಕಷ್ಟ, ಮಣಿ ಹಾಕೋದೇನು ಅಷ್ಟೊಂದೇನು ಕಷ್ಟ ಏನಿಲ್ಲ. ತಗೊಂಡು ಈಗ ಇದೆರಡನ್ನೂ ಕೂಡ ನಾವು ಈ ರೀತಿ ಸಮ ಮಾಡ್ಕೋಬೇಕು. ಈ ರೀತಿ ಸಮ ಮಾಡಿಕೊಂಡು ಈ ಮಧ್ಯದಿಂದ ದಾರನ ಈ ರೀತಿ ತಗೊಳ್ಬೇಕು. ಈ ರೀತಿ ಸೇಮ್ ಜನಿ ಎಣಿತೀವಲ್ಲ ಅದೇ ರೀತಿ ಜಡೆನ ಎಣ್ಕೋಬೇಕು. ನೋಡಿ ಈ ರೀತಿ ಜಡೆ ಎಣ್ಕೊಂಡ್ಮೇಲೆ ಸೇಮ್ ಜರಿ ಥ್ರೆಡ್ನ ಇಟ್ಕೊಂಡು ಎಲ್ಲ ದಾರನೂ ಇಟ್ಟು ಒಂದು ನಾಟ್ ಹಾಕೋಬೇಕು. ಈ ರೀತಿ ನಾಟ್ ಹಾಕೊಂಡ್ಮೇಲೆ ಒಂದು ಮಣಿ ತಗೊಂಡು ಆ ಮಣಿನ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕೆಳಗಡೆಯಿಂದ ಬಂದು ಮತ್ತೆ ಇಲ್ಲಿಗೆ ಒಳಗಡೆ ಹೋಗಿ ಮತ್ತೆ ಒಂದು ರೌಂಡ್ ಬಂದು ಈ ಮಧ್ಯದಿಂದ ದಾರನ ನಾವು ರಿವರ್ಸ್ ಕೆಳಗಡೆ ತಗೋಬೇಕು.
ನೋಡಿ ಇದಿಷ್ಟು ಮಣಿ ಹಾಕೋದು. ಇವಾಗ ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನು ಡೌಟ್ ಬಂದಿದೆ ಅದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಬೇಕಾದ್ರೆ ನಾನು ವೀಡಿಯೋನ ಮಾಡಿ ಹಾಕ್ತೀನಿ. ಮಣಿ ಹಾಕೋದೇನಾದರೂ ಡೌಟ್ ಬಂತಾ, ಇಲ್ಲ ಇದನ್ನೇ ನಾಟ್ ಹಾಕೋದೇನಾದರೂ ಡೌಟ್ ಬಂದಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.